ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಇಸ್ಕಾನ್ ಟೆಂಪಲ್ ಹೋಗೋಣ ಅಂತ ಪ್ಲಾನ್ ಮಾಡಿದೆ. ಏನಕ್ಕಂದರೆ ನಾನು ಇಂಜಿನಿಯರಿಂಗ್ ಥರ್ಡ್ ಇಯರಲ್ಲಿ ಇರಬೇಕಾದ್ರೆ ಅಂದ್ಕೊಂಡಿದ್ದೆ ಹೋಗಬೇಕು ಅಂತ. ಆದರೆ ಯಾರೂ ಸಿಗ್ತಿರ್ಲಿಲ್ಲ ನನ್ನ ಜೊತೆಯಲ್ಲಿ. ನನ್ನ ಫ್ರೆಂಡ್ಸ್ ಯಾರು ಬರ್ತಿರ್ಲಿಲ್ಲ ಜಾಸ್ತಿ, ದೇವಸ್ಥಾನಕ್ಕೆಲ್ಲ ಬರ್ತಿದ್ದಿಲ್ಲ. ಅದಕ್ಕೆ ನಾನೇ ಹೋಗೋಣ ಅಂತ ಇವತ್ತು ಡಿಸೈಡ್ ಮಾಡಿ ಐರನ್ ಮಾಡ್ತಿದ್ದೀನಿ. ನೋಡಿ, ಐರನ್ ಬಾಕ್ಸೇ ಕೆಟ್ಟೋಯ್ತು. ನೋಡಿ, ಹಿಂಗೆ ಮಾಡಿದ್ರೆ ಬರ್ತಿದೆ ಲೈಟು, ಇಲ್ಲಾಂದ್ರೆ ಹೋಗ್ಬಿಡ್ತೀವಿ, ವೈರೇ ಹೋಗ್ಬಿಡ್ತು. ಇದನ್ನೊಂದು ಸ್ವಲ್ಪ ಇದು ಮಾಡ್ಕೊಬಿಟ್ಟು ನಿಜವಾಗ್ಲೂ ನನಗೆ ಇಸ್ಕಾನ್ ಟೆಂಪಲ್ಗೆ ನಮ್ಮ ಮನೆಯಿಂದ ಯಾವ ಥರ ಹೋಗ್ಬೇಕಂತನೂ ಗೊತ್ತಿಲ್ಲ. ಫಸ್ಟ್ ಆದರೆ ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬಿಡೋಣ. ಮೆಜೆಸ್ಟಿಕಲ್ಲಿ ಹೋಗಿ ಎಲ್ಲ ಯಾರು ಕೇಳಲ್ಲ. ಸುಮ್ಮನೆ ನಾನು ಇಲ್ಲೇ ಎಲ್ಲ ಯೋಚನೆ ಮಾಡಿಬಿಟ್ರೆ ಅಂದ್ಕೊಂಡು ಅಲ್ಲಿಗೆ ಹೋಗೋ ನನಗೆ ಗೊತ್ತಿಲ್ಲ, ಅದು ಇಲ್ಲ ನನಗೆ ಗೊತ್ತಿಲ್ಲ ಅಂತ ಫುಲ್ ಯೋಚನೆ ಮಾಡ್ಕೊಂಡು ನಿಂತಿದ್ರೆ ನಾನು ನಿಜವಾಗ್ಲೂ ಹೋಗಲ್ಲ. ಅದಕ್ಕೆ ಫಸ್ಟ್ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿ ಯಾರನ್ನಾರು ಕೇಳಿ ಮೆಟ್ರೋನೋ ಇಲ್ಲ ಬಸ್ಸಲ್ಲಿ ಹೋಗ್ಬಿಟ್ಟು ಇಸ್ಕಾನ್ ಟೆಂಪಲ್ ನೋಡ್ಕೊಂಡೇ ಬರೋದು ಇವತ್ತು. ಕಾಲೇಜ್ ಬ್ಯಾಗ್ ಹಾಕ್ಕೊಂಡು ಹೋಗ್ತಿದ್ದೀನಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ. ಸೇಮ್ ಕಾಲೇಜಿಗೆ ಹೋಗ್ತಿರೋ ದಿನಗಳೆಲ್ಲ ನನಗೆ ನೆನಪಾಗ್ತಾ ಇದೆ. ಕಾಲೇಜ್ಗೆ ಅವಾಗೆಲ್ಲ ಹೆಂಗೆ ಅಂದರೆ 6 ಗಂಟೆ 6:30 ಬೆಳಗ್ಗೆ 6:30ಗೆ ಎದ್ಬಿಡೋದು, 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ದ ಸುಮ್ಮನೆ. ಏನು ತಲೆ ಕೆಡ್ಸ್ಕೊಡ್ದಂಗೆ ಹೋಗ್ಬಿಟ್ಟು 7:45 ಹೋಗಿ ಕಾಲೇಜಲ್ಲಿ ಕೂತ್ಕೊಳ್ಳೋದು. ಚೆನ್ನಾಗಿತ್ತು ದಿನಗಳು. ಅವಾಗೆಲ್ಲ ಸುಮ್ಮನೆ ಬಂಕ್ ಹಾಕ್ಕೊಂಡು ಮನೇಲಿ ಕೂತ್ಕೊಂಡು ಸುಮ್ಮನೆ ಎಲ್ಲ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ. ಈಗ ಮತ್ತೆ ಕಾಲೇಜ್ಗೆ ಹೋಗ್ಬೇಕಂದ್ರೂ ಹೋಗೋಕ್ಕಾಗ್ತಿಲ್ಲ. ಇದೇ ರೋಡಲ್ಲಿ ಹೋಗ್ತಿದ್ದೆ ಅವಾಗ, ಫುಲ್ ಮಜಾ ಮಾಡಿಕೊಂಡು ಹೋಗ್ತಾ ಇದ್ದೆ. ಅದು ನೋಡಿ, ಅದು ಶಿವಾಜಿನಗರ ಗಾಡಿ. ಅದು ನಾನು ಶಿವಾಜಿನಗರ ಹೋಗ್ಬೇಕಾದ್ರೆ ಒನ್ ಅವರ್ ಹಂಗೆಲ್ಲ ಕಾಯ್ತಿದ್ದೆ. ಇವತ್ತು ಸುಮ್ಮನೆ ಬಂದು ಇಲ್ಲಿ ನಿಂತಿದ್ದೀನಿ. ಎಷ್ಟು ಬೇಗ ಬಂದು ನೋಡಿ. ಯಾವುದು ಮೆಜೆಸ್ಟಿಕಲ್ಲಿ ಈಗಿಂದ ಎಳ್ತಿದ್ದೀನಿ. ಯಾವ ಕಡೆ ಹೋಗ್ಬೇಕಂದ್ರೆ ಗೊತ್ತಿಲ್ಲ, ಯಾವ ಬಸ್ ಅಂತ ಗೊತ್ತಿಲ್ಲ. ಹೋಗಿ ಕೇಳೋಣ, ಯಾರಾದ್ರು ಕೇಳಿ. ಅವ್ರು ಇರ್ತಾರಲ್ಲ, ಯಾರಪ್ಪ ಅವರು ಕಂಡಕ್ಟ್ರ್ ಇರ್ತಾರಲ್ಲ, ಕಂಡಕ್ಟ್ರ್ ಇರ್ತೀನಿ, ಯಾರೋ ಬೇರೆಯವ್ರು ಇರ್ತಾರೆ, ಅವ್ರನ್ನ ಕೇಳೋಣ. ಕೇಳಿಬಿಟ್ಟು ಎಲ್ಲಿ ಯಾವ ಬಸ್ ಹತ್ತಬೇಕಂತ ನೋಡೋಣ. ಇಸ್ಕಾನ್ ಟೆಂಪಲ್ ಹತ್ರ ಏನು ಬರ್ತಾ ಇದ್ದೀನಿ. ಇನ್ನು ಸ್ವಲ್ಪ ದೂರ ಅಷ್ಟೇ ಇರೋದು ಇಸ್ಕಾನ್ ಟೆಂಪಲ್ಗೆ. ಬಸ್ಸಲ್ಲಿ ಯಾರೋ ಒಬ್ರು ಅಂಕಲ್ ಸಿಕ್ಕಿದ್ದು, ತುಂಬ ಒಳ್ಳೆಯವರು. ಎಲ್ಲ ಹೇಳ್ತೀವಿ ಯಾವುದು ಸ್ಟಾಪ್ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಏನಪ್ಪ ಹೇಳಿದ್ರು ಅವರು ಜಾಸ್ತಿ ನಂಗೆ ಹೇಳಿದ್ದು ಏನಪ್ಪ ಅಂದರೆ ಅವ್ರನ್ನೆಲ್ಲ ಲೈಫ್ ಸ್ಟೋರೀಸ್ ಎಲ್ಲ ಹೇಳಿದ್ರು. ತುಂಬ ಬೇಜಾರಾಯಿತು. 5 ಲಕ್ಷ ಇದೆ ಅಂತ ಹೇಳಿದ್ರು. 5 ಲಕ್ಷ ಸಾಲ ಇದೆ ಅಂತ. ಅಪ್ಪ 5 ಲಕ್ಷ ಇನ್ನೇನು ಬಂತು. ಅಯ್ಯೋ, ಎಡ್ಕೋಬಿಟ್ಟೆ. ಇನ್ನೇನು ಬಂತು ಇಸ್ಕಾನ್ ಟೆಂಪಲ್. ಇನ್ನು ಸ್ವಲ್ಪ ಮುಂದೆ ಹೋದರೆ ಇಸ್ಕಾನ್ ಟೆಂಪಲ್ ಅಂತೆ. ಅಲ್ಲಿಗೆ ಹೋಗಿ ನೋಡೋಣ. ಇವನ್ನ ಓಪನ್ ಇಲ್ಲ ಅಂತವ್ರೆ. ಓಪನ್ ಇಲ್ಲ ಅಂದರೆ ಏನು ಮಾಡೋಣ ಅಂದರೆ ಬಂದು ಊಟ ಮಾಡೋಣ. ಇನ್ನು ಊಟ ಮಾಡಿಲ್ಲ. ಊಟ ಮಾಡಿಬಿಟ್ಟು ಮತ್ತೆ ಹೋಗೋಣ. 4 ಗಂಟೆಗೆ ಓಪನ್ ಅಂತವ್ರೆ. ಹೋಗಿ ನೋಡೋಣ ಫಸ್ಟ್. ಕ್ಲೋಸ್ ಅಂತೆ ದೇವಸ್ಥಾನ. 4 ಗಂಟೆಗೆ ಓಪನ್. ಅದಕ್ಕೆ 4 ಗಂಟೆಗೆ ಏನು ವೆಯ್ಟ್ ಮಾಡೋಂತೇಳಿ ಊಟ ಮುಗಿಸ್ಕೊತಾ ಇದ್ದೀನಿ. ಚೆನ್ನಾಗಿದೆ ಊಟ. ಅದೇ ನಾವು ಕೊಟ್ಟಿರೋ ದುಡ್ಡಿಗೆ ವರ್ತು ಅಷ್ಟೇ. ಚೆನ್ನಾಗಿ ಏನು ಇನ್ನೂ ಕ್ರೇಜಿ ಆಗಿರಲಿಲ್ಲ. ನಾವು ಕೊಟ್ಟಿರೋ ದುಡ್ಡಿಗೆ ವರ್ತು ಅಷ್ಟೇ. 4 ಗಂಟೆಗೆ ಟೈಮ್ ಪಾಸ್ ಮಾಡಿ ಇಲ್ಲೆಲ್ಲಾದರೂ 4 ಗಂಟೆಗೆ ಹೋಗೋಣ. ನಾನು ಇವತ್ತು ರಶ್ ಇರಲ್ಲ ಅಂದ್ಕೊಂಡಿದ್ದೆ. ಹಾಗಾದರೆ ಇದು ವೀಕೆಂಡ್ಸ್ ಅಲ್ಲಲ್ಲ, ವೀಕ್ ಡೇಸ್ ಅಂತ ರಶ್ ಇದೆ. ಸರಿಯಾಗಿದೆ ಜನ. ಊಟ ಹೊಸ್ಕೊಬಿಟ್ಟು ಹೋಗೋಣ. ನಾನು ಒಂದೊಂದು ಸತಿ ತುಂಬ ಓವರ್ ಥಿಂಕ್ ಮಾಡ್ತೀನ ಅನಿಸ್ತಿದೆ ನನಗೀಗ. ನಾನು ಥರ್ಡ್ ಇಯರಿಂದ ಇಂಜಿನಿಯರಿಂಗ್ ಥರ್ಡ್ ಇಯರಿಂದ ನಾನು ಯಾರು ಒಬ್ಬರು ಬಂದರೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಥರ ಇದೆ. ಈಗ ನೋಡಿ ಎಲ್ಲಿದ್ದೀನಿ ನಾನು. ಇಲ್ಲೇ ಇದ್ದೀನಿ, ಇಸ್ಕಾನ್ ಟೆಂಪಲ್ ಹತ್ರನೇ ಇದ್ದೀನಿ. ಆದರೆ 4 ಗಂಟೆವರೆಗೂ ಓಪನ್ ಇಲ್ಲ ಅಂತೇನೋ ಅದೇನಂತ ನಂಗೆ ಗೊತ್ತಿಲ್ಲ. 4 ಗಂಟೆ ಆದಮೇಲೆ ಎಂಟ್ರಿ ಒಳಗಡೆ ಇದೆ.
अंकल क्यों ना 4 बजे तक वेट करना है? हाँ 4 बजे क्यों क्यों वेट करना है? क्यों वेट करना है? ಕ್ಯೂ ಎಷ್ಟು ಜನ ಕಾಣ್ದವ್ರಾ? ಹೇಳಿ ಹಾಂ, ಏನು 4 ಗಂಟೆಗೆ ಊಟಕ್ಕೆ ಹೋಗಿರ್ತಾರೆ ಅವರೆಲ್ಲ? 4 ಗಂಟೆ ಇಲ್ಲ, 11 ಗಂಟೆ 1 ಗಂಟೆ ಲಾಸ್ಟ್ ಊಟ. ಅಲ್ಲ ಏನಕ್ಕೆ ಕ್ಲೋಸ್ ಆಗಿದೆ ಏನಕ್ಕೆ ಇವಾಗ ಅಂತ ಕೇಳ್ತಿರೋದು. ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರಾ? ಕ್ಲೀನ್ ಮಾಡ್ತಿರ್ತಾರಂತೆ. ಕ್ಲೀನ್ ಮಾಡೋವರೆಗೂ ನಾವು ಇಲ್ಲಿ ವೆಯ್ಟ್ ಮಾಡೋಣ. ಇಲ್ಲೆಲ್ಲರೂ ಕುತ್ಕೊಳ್ಳೋ ಒಂದು ಜಾಗ ಚೆನ್ನಾಗಿದೆ, ಇಲ್ಲಿ ಮೇಲೆ ಹೋಗಿ ಕುತ್ಕೊಬಿಡೋಣ. ನಾನು ಯಾವತ್ತೂ ಒಬ್ಬನೇ ಬಂದಿಲ್ಲ ಹಿಂಗೆಲ್ಲ ಇದಕ್ಕೆಲ್ಲ, ಅಂದರೆ ಹೊರಗಡೆ ಎಲ್ಲ ಒಬ್ಬೊಬ್ಬನೇ ಬಂದಿಲ್ಲ. ಇವತ್ತು ನನಗೆ ಇಲ್ಲಿ ಬಂದಮೇಲೆ ಏನನ್ನಿಸ್ತಿದೆ ಅಂದರೆ ಒಬ್ಬರು ಏನಾದ್ರು ಮಾಡ್ಬೋದು. ನೋಡಿ ಎಷ್ಟು ಮಸ್ತಾಗಿದೆ, ಎಷ್ಟು ಮಸ್ತಾಗಿದೆ. ನನಗೆ ಈಗ ಅನ್ನಿಸ್ತಿದೆ ಸುಮ್ಮನೆ ಅಲ್ಲಿ ಸ್ಟಾರ್ಟ್ ಆಗಿದೆ ಅಷ್ಟೇ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸುಮ್ಮನೆ ಬಂದು ಹಿಂಗೆ ಕ್ರೇಜಿಯಾಗಿ ದರ್ಶನ ಎಲ್ಲ ಮಾಡಿಕೊಂಡೆ, ಚೆನ್ನಾಗಿತ್ತು. ನಾನು ಅಂದ್ಕೊಂಡಿದ್ದಿಲ್ಲ ಸುಮ್ಮನೆ ನಾನು ಒಬ್ಬನೇ ಆಗಲ್ಲ, ಯಾವಾಗಲೂ ಹಂಗೆ ಅಂದ್ಕೊತಿದ್ದೀನಿ ನಾನು. ಎಷ್ಟು ಮಸ್ತಾಗಿದೆ ನೋಡಿ. ಒಬ್ಬನೇ ಬಂದರೆ ಎಷ್ಟೊತ್ತು ಬೇಕಾದ್ರೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಹೋಗ್ಬೋದು. ನಮ್ಗೆ ಎಷ್ಟು ಬೇಕೋ ಅಷ್ಟೊತ್ತಿದ್ದು ಹೋಗ್ಬೋದು. ಹಂಗೆ ಅಷ್ಟೇ. ಈಗ ಚಪ್ಪಲಿ ಕಲೆಕ್ಟ್ ಮಾಡಿಕೊಂಡು ನಂದು ಬ್ಯಾಗ್ ಒಂದು ಕೊಟ್ಟಿದ್ದೀನಿ, 2 ಟೋಕನ್ ಕೊಟ್ಟಿದ್ದಾರೆ. ಆ ಟೋಕನ್ 2 ಕೊಟ್ಟು ಅವೆರಡು ಕಲೆಕ್ಟ್ ಮಾಡ್ಕೊಬಿಟ್ಟು ಬಸ್ ಯಾವ ಕಡೆ ಬರುತ್ತೆ ಅನ್ನೋ ಗೊತ್ತಿಲ್ಲ ನಂಗೆ ಕರೆಕ್ಟಾಗಿ. ಯಾರು ಕೇಳೋಣ, ಬೆಳಗ್ಗೆಯಿಂದ ಬೇಜಾರು ಜನ ಮಾತಾಡುತ್ತೆ. ಕೇಳೋಣ, ಒಂದು 2-3 ಕೇಳಿದ್ರೆ ಹೇಳ್ತಾರೆ ಯಾರೋ ಒಬ್ಬರು ಮೇಸ್ತಿಗೆ ಯಾವ ಕಡೆ ಹೋಗೋದು ಅಂತ. ಹೋಗಿ ಆರಾಮಾಗಿ ಹೋಗ್ಬಿಡೋಣ ಅಷ್ಟೇ. ಇಸ್ಕಾನ್ ಟೆಂಪಲ್ಗೆಲ್ಲ ಹೋಗಿ ಬಂದಿದ್ದಾಯಿತು. ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಫೋನೆಲ್ಲ ಅಲೋ ಇಲ್ಲ. ಅದು ಮುಗೀತು ಎಲ್ಲ. ಈಗ ಮನೆಗೆ ಬಂದು ಈ ಗೇಟಲ್ಲಿ ಇಳ್ಕೊಂಡಿದ್ದೀವಿ. ಈಗ ಮನೆಗೆ ಹೋಗಿ ಮುಖ ಎಲ್ಲ ತೊಳ್ಕೊಂಡು ಊಟ ಮಾಡಿ ಮಲ್ಕೊಬಿಡೋದು ಅಷ್ಟೇ. ಬಾಯ್.